ದೇವರಾಣಿ ಮಾಡಿ ಹೇಳ್ತೀನಿ ಏನ ನಾನು ಅಭ್ಯಾಸ ಮಾಡಿಲ್ಲ ನನಗ ಓದಾಕ ಬರೆಯಾಕ ನೆಟ್ಟಿಗೆ ಬರಂಗಿಲ್ಲ ಇದ್ದಿದ್ದನ್ ಸತ್ಯ ಆಯ್ತು ಓದಾಕ ಬರೆಯಾಕ ನೆಟ್ಟಿಗೆ ಬರಂಗಿಲ್ಲ ಹ್ಯಾಪಿ ಬರ್ಡೇ ನಿನ್ನ ಮಾಡು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಅಂಕಲ್ ತಡಿ ಇಲ್ಲಿ ಹಾಕ್ಬೇಕಂತ ಕೀಗೆ ತಡಿ ಹಾಕ್ತೀನಿ ನಾವು ಹಾಕೊಳ್ಳೋದು ನೋಡ್ರಿ ಫಸ್ಟ್ ಟೈಮ್ ನಮ್ಮ ಸ್ಪರ್ಶ ವಿಶ್ ಮಾಡತ್ತಾಳ ನಿಮ್ಮ ಹಸ್ಬೆಂಡಿಗೆ ಗುಡ್ ಮಾರ್ನಿಂಗ್ ಶ್ವೇತು ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀವಿ ಟೈಮ್ ನೋಡ್ರಿ 9:30 ಆಗೈತಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಗುಡ್ ಮಾರ್ನಿಂಗ್ ತಗೊಳತ್ತೇನೆ ನಾನು ಇವತ್ತು ಅವ್ರಿಗೆ ಹೋಗಾಕ ರೆಡಿ ಆಗ್ಯಾರ ಚಸ್ಮಾ ರೆಡಿ ಆಗಿರ್ತೈತಿ 11 ಗಂಟೆಗೆ ಹೋಗಿ ತಗೊಂಡ್ ಬರ್ಬೇಕು ಓಕೆ ಕೆಲಸಗಳು ಭಾಳ ಅದಾವ ನಡ್ರಿ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣ ಅಂತ ನಡ್ರಪ್ಪ ತೋರ್ಸೋರಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಪಿಕೆ ಪಿಕ್ಚರ್ ಹೇಳಲ್ಲ ಶ್ವೇತಾಕೆ ಪಿಕೆ ಪಿಕ್ಚರ್ ಕತೆ ಅಲ್ಲಷ್ಟ ಮುಚ್ಕೊಂಡ್ ಬರತ್ತವಲ್ಲ ಅದು ಶ್ವೇತಾ ಇವತ್ತೊಂದು ದಿವಸ ಇರನ್ಬೇಕಿಲ್ಲ ನಿಮ್ಮ ಮಮ್ಮಿಗೆ ಪಪ್ಪಾಗ ಅಣ್ಣಗ ಅಡ್ಗಿದ ಊಟಕ್ಕ ನಿನ್ನೆ ಹೊಂಟ್ ನಿಂತಿದ್ರ ಅವ್ರ ದಿನ ಈ ಮಾಡಿದ್ವಿ ಅದಕ್ಕೆ ಇವತ್ತೊಂದು ಈಗ ಸಂಜೆಗೆ ಡೈರೆಕ್ಟ್ 4 ಗಂಟೆಗೆ ಬಸ್ ಐತಿ 4 ಗಂಟೆಗೆ ಡೈರೆಕ್ಟ್ ಬಸ್ ಹತ್ತಿಸೋಡ್ರಂತ ಯಾಕಂದ್ರ ಮತ್ತ ಅವ್ರಿಗೆ ಇಳಿದು ಹತ್ತೋದ್ರ ಗೊತ್ತಾಗಂಗಿಲ್ಲ 4 ಗಂಟೆ ಬಸ್ ಹತ್ತಿಸೋಣಂತ ಮಮ್ಮಿ ನಾಷ್ಟ ಮಾಡ್ಬರೋಣ ಇವತ್ತೊಂದ್ ದಿವಸ ಇರ್ಬೇಕಿಲ್ವಾ ಅತ್ತಿ ನೋಡ್ರಿ ನಮ್ಮ ಅತ್ತಿ ಆ ಊರ್ ಈ ಊರ್ ಅಂತ ತಿರ್ಗಾಡಕತ್ತಾರ ಈಗ ಜೋರೈತ್ ನಮ್ಮ ಅತ್ತೆದ ನಡ್ರಿ ನಾ ಮಾಡಿದ್ನಿ ಓಕೆ ಶ್ವೇತಾ ಬೆಕ್ಕಿನ ಮರಿಗಳು ನೋಡಿ ಎಲ್ಲಿ ಮುಕ್ಕೊಂಡವ್ ಅಷ್ಟು ಅದಾವ ಸುಮ್ಮನೆ ಮ್ಯಾವ ತೋರಿಸ್ತೇನೆ ಬಾ ಗೊತ್ತಿಲ್ಲ ಎಲ್ಲಿ ಮುಕ್ಕೊಂಡವ್ ನೋಡ್ಬಾ ಅಲ್ಲಿ ನೋಡಲಿ ಅದ ಅಂತನ್ನ ಮನಿಗ್ ಬಾ ಅಂದ್ರ ಬರ್ವಲ್ವ ಕರೆದ್ರು ಹೊರಗಿರ್ಬಾರ್ದವು ಸತ್ತು ಬಿಡ್ತಾವು ಇದು ನಾಯಿ ಕಡಿತಾವ ಅದಕ್ಕೆ ಹೆದರಿಕೆ ಬರ್ರಿ 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 ಕಳೆ ಕೊಡ್ರಿ ಕಳೆನ್ ಫ್ಯಾಮಿಲಿ ಬರ್ರಿ ನೋಡ್ರಿ 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 ಬಾಲ ನೀನು ನಡಿ ಒಳಗ್ ನಡಿ ನಿಮ್ ತಂಗಿ ಒಬ್ಬಕ್ಕೆಲ್ಲ ಮಕ್ಕೊಂಡ ತಗೊಂಡ್ಬರ್ತೀನಿ ಆಕಿನ ಯಾಕೆ ಸುಮ್ಮ ಮಕ್ಕೊಂಡೈತಲ್ಲ ಇದು ಬಾ ಮಮ್ಮಿ ಹೋಗಿ ಬಾ ಓಡೆ ಹೋಗ್ತದ ಹಿಡಿಸ ಕೊಡ್ಲಿಲ್ಲ ಹೆದರಾತಾವ ಬಾಳ ಇಲ್ಲ ಅಲ್ಲೊಂದು ಹೋಗ್ತ ಹೆದರಾತಾವ ಬಾಳ ಹಿಡಿಯಸ್ ಕೊಡುವಲ್ಲ ಹೋಗ್ಬೇಕ ಒದರ್ಬೇಡ ಚಿನ್ನು ಒಟ್ಟ ಹಿಡಿಸ್ಕೊಡುವಲ್ಲ ನೋಡಿಸುತ್ತಾವ್ ನೋಡ್ರಿ ಎಲ್ಲಾರು ನಾಷ್ಟ ಮಾಡತ್ತಾರ ನಮ್ ಸ್ಪರ್ಶ ಕಟಕ್ ರೊಟ್ಟಿ ಚವಳಿಕಾಯಿ ಪಲ್ಯ ಹಿಡ್ಕೊಂಡ್ ಕೂತ ಗಡ್ಲಿಗ್ ಸಿಕ್ಕೊಂಡಿತ್ಲಿ ಸ್ಪರ್ಶ ಮಸ್ತ್ ತಿನ್ನಂದೆ ತಿನ್ನಂಗಿಲ್ಲ ಕಟಕ್ ರೊಟ್ಟಿ ತಿಂತಾಳಂತ ಇವ್ರು ನೋಡ್ರಿ ಇವತ್ತ ಅವರ ವಯಸ್ಸವ್ರು ಕೊಡೋರಂತ ಯಾಕಂದ್ರ ಮೊನ್ನೆ ಅವರು ವಿಡಿಯೋ ಮಾಡಿದ್ದೈತೆ ಹಿಂಗಾಗಿ ನೀವ ವಯಸ್ಸವ್ರು ಕೊಡ್ರಿ ಅಂದ್ರ ನೀವ್ ಅದಿರ ಅಂದ್ಕೂಡ್ಲೆ ನೀವ ಕೊಡ್ರಿ ವಯಸ್ಸವ್ರ ಅನ್ನಿ ಹಂಗಾಗಿ ಈಗ ಒಂದ್ ಸ್ವಲ್ಪ ವಯಸ್ಸವ್ರನ್ನ ಕೊಟ್ಟಾರ ಆಮೇಲೆ ಬರೆಯಾಕತ್ತಾರ ನೋಡ್ರಿಲೆ ಒಂದು ಪ್ಯಾನ್ ಏನಿದೆ ಬಿಸಿ ಮಾಡ್ಕೊಂಡು ಬಿಸಿ ನೋಡ್ರಿ ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡು ಅದರಲ್ಲಿ ತಡ್ರಿ ಅಕ್ಷರ ಚಂದ ಎಣ್ಣೆ ಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ಬೇಕು ಸ್ವಲ್ಪ ಬಿಸಿ ನೋಡ್ರಿ ಸ್ವಲ್ಪ ಅಂತ ಹೇಳಿ ಅದು ಒತ್ತೈತೆ ಅಂದ ಕೂಡಲೇ ಅದನ್ನ ಇಂಗ್ಲಿಷ್ ಒಳಗೆ ಬರ್ದಾರ ಸ್ವಲ್ಪ ಆದ್ಮೇಲೆ ಅದರ ಎಣ್ಣೆ ಹಾಕಿಕೊಂಡು ಮತ್ತೆ ಹುರಿಬೇಕು ಅಂತ ಇತ್ತದ ಅದು ಬ್ಯಾಡ್ ಹೋಗುತ್ತ ಬಾಳ ಆಕೈತಂತ ಶಾರ್ಟ್ಕಟ್ ನ್ಯಾಗ ಮತ್ತೆ ಬರೆಯಾಕತ್ತೀನಿ ಬರ್ಕೊಬೇಕಂತ ಬರ್ಕೊಂಡ್ ಒತ್ತಕ್ಷರ ಬರ್ಲಿಲ್ಲ ಅಂದ ಕೂಡಲೇ ಅದನ್ನ ಏನ್ ಮಾಡೋದೈತಿ ಇಂಗ್ಲಿಷ್ ಒಳಗೆ ಹಾಕಿ ಬಿಡೋದೈತಿ ಅದ ಹೆಂಗಾರ ಓದಾಕ್ ತಿಳಿತೈತಿಲ್ಲ ನೋಡಪ್ಪ ನಾನು ದೇವರಾಣಿ ಮಾಡಿ ಹೇಳ್ತೀನಿ ಏನ ನಾನು ಅಭ್ಯಾಸ ಮಾಡಿಲ್ಲ ನನಗ ಓದಾಕ ಬರೆಯಾಕ ನೆಟ್ಟಿಗೆ ಬರಂಗಿಲ್ಲ
ಇದ್ದಿದ್ದನ್ ಸತ್ಯ ಆಯ್ತಂದ್ರೆ ಓದಾಕ್ ಬರಕ್ ನೆಟ್ಟ ಬರಂಗಿಲ್ಲ. ಸಾಲಿ ಅಕ್ಕ ಅಂತ ಹೇಳ್ಕೊಂಡ್ ಹೊಂಟಾಳ. ಹೋಗ್ಬರ್ತೇವೆ. ಎಲ್ಲಿ ಹೋಗುನಪ್ಪಿ? ಸಾಲಿ ಬಾ ನಡ್ರಿ ಹೋಗೋಣ. ಫೈನಲಿ ಇಲ್ಲೇ ಬರ್ಕೊಂಡಾರ ನೋಡ್ರಿ, ಎಷ್ಟು ನೀಟಾಗಿ ಬರ್ಕೊಂಡಾರ ಅಂದ್ರ. ಕನ್ನಡ ಇಂಗ್ಲಿಷ್ ಮಿಕ್ಸ್ ಐತದ, ಕಂಗ್ಲೀಷ್ ಅದು. ಓಕೆ, ನೀವು ಓದ್ ಹೇಳ್ರಿ ಹಂಗಾರ, ಓದ್ರಿ ವಾಯ್ಸ್ ಓವರ್ ಕೊಡ್ರಿ. ಈ ಸಲ ನಾ ಎಷ್ಟಾಗ್ತೇನೆ ಅಂತ ನೋಡಿ ಗೊತ್ತಾಕೈತೆ. ಹಾ. ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದರಲ್ಲಿ ಎಣ್ಣೆ ಹಾಕಿಕೊಂಡು ಮೆಣಸಿನಕಾಯಿನ ಹುರ್ಕೋಬೇಕು. ನಂತರ ಮೆಣಸಿನಕಾಯಿನ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಕೊತ್ತಂಬರಿ ಹಾಕಿ ಸಣ್ಣಗೆ ಮಿಕ್ಸ್ ಮಾಡಿಕೊಂಡರೆ ಸ್ಟಫಿಂಗ್ ರೆಡಿ. ಬದನೆಕಾಯಿ ತೆಳುವಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಅರ್ಧ ಬಾಯಿ ಬರುವಂತೆ ಅದರಲ್ಲಿ ಅರ್ಧ ಕಟ್ ಮಾಡಬೇಕು. ಒಂದು ಬೌಲ್ ಒಳಗೆ ಕಡಲೆ ಹಿಟ್ಟು, ಉಪ್ಪು, ಸೋಡಾ ಪುಡಿ, ಅಜವಾಯಿನ ಮತ್ತು ನೀರು ಹಾಕಿ ಕಲಿಸಿಕೊಂಡರೆ ಸ್ಟಫಿಂಗ್ ರೆಡಿ. ಬ್ಯಾಟರ್ ರೆಡಿ ಏನಿದೆ. ಒಂದು ಬೌಲ್ ಒಳಗೆ ಕಡಲೆ ಹಿಟ್ಟು, ಉಪ್ಪು, ಸೋಡಾ ಪುಡಿ, ಅಜವಾಯಿನ ಮತ್ತು ನೀರು ಹಾಕಿ ಕಲಿಸಿಕೊಂಡರೆ ಬ್ಯಾಟರ್ ರೆಡಿ. ಭಾಳ ಚಂದ ಕೊಡತ್ತೀರಿ. ನೀವ ಕಮೆಂಟ್ ಮಾಡಿ ಹೇಳ್ರಿ, ನಾವು ವಾಯ್ಸ್ ಓವರ್ ಕೊಡೋದು ಚಲೋ ಅನಿಸ್ತೈತೆ, ನೀವು ವಾಯ್ಸ್ ಓವರ್ ಕೆಳಗೆ ಯಾರಿಗೂ ಚಲೋ ಅನ್ಸಂಗಿಲ್ಲ, ನನಗೆ ಗೊತ್ತೈತೆ. ನನ್ನ ಧ್ವನಿ ಕಷ್ಟವಾಗೈತಿ. ಸ್ಟಫಿಂಗ್ ಹಾಕಿ ಓದಿ ತಮ್ಗ ತಿಳಿವಲ್ತು, ತೋರಿಸ್ತೇನೆ ನಿಮ್ಗೆ. ಸರಿ ಓದ್, ನೀವು ಓದೋದು ಕರೆಕ್ಟ್ ಐತೆ ಇಲ್ಲ ನೋಡು. ಅದು ರೆಡಿ ಆಗೈತೆ, ರೆಡಿ ಅಂತ ಬರ್ಕೋಬೇಕಿತ್ತು. ರೆಡಿ ಮಾಡಿರುವ ಕಾಯಿಯನ್ನು ಬ್ಯಾಟರ್ನಲ್ಲಿ ಹಾಕಿ ಬಿನಿ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬಿಸಿ ಅದ. ಯಾರಿಗಾರ ಇದು ಬಿಸಿ ಅನಿಸ್ತೈತೋ ಏನ್ ಬಿನಿ ಅನಿಸ್ತೈತೋ ಕಮೆಂಟ್ ಮಾಡಿ ಹೇಳ್ರಿ. ಗೋಲ್ಡನ್ ಕಲರ್ ಬರೆಯುವವರೆಗೂ ಕರೆದುಕೊಂಡರೆ ಬದನೆಕಾಯಿ ಬಜ್ಜಿ ರೆಡಿ. ಹೌದಾ? ನೀವು ನನಗ ನೀನು ಕರೆಕ್ಟ್, ನೀನು ತಿಳಿದಾಕಿದಿ, ನಿನಗ ಓದಾಕ್ ಬರ್ತೈತಿ, ಬರ್ಯಾಕ್ ಬರ್ತೈತಿ. ನೀ ಬರ್ತಿದ್ದ ನಿನಗ ಓದಾಕ್ ಬರ್ಬೇಕ. ಇದು ನಾ ಬರ್ತಿದ್ದ ನಾ ಬಿನಿ ಬಿಸಿ ಅಂತ ಓದ್ತೇನೆ ನಾನು. ನೋಡ್ಬೇಕಂದ್ರ ಸ್ಟಫಿಂಗ್ ಹಾಕಿ ರೆಡಿ ಮಾಡಿರುವ ಬದನೆಕಾಯಿಯನ್ನು ಬಿಸಿ ಎಣ್ಣೆಯಲ್ಲಿ ಕರೆದುಕೊಂಡರೆ ಸ್ಟಫಿಂಗ್ ಹಾಕಿ ರೆಡಿ ಮಾಡಿಕೊಂಡಿರುವ ಬದನೆಕಾಯಿಯನ್ನು ಬಿಸಿ ಎಣ್ಣೆಯಲ್ಲಿ ಕರೆದುಕೊಂಡರೆ ಒಂದು ನಿಮಿಷ. ಸ್ಟಫಿಂಗ್ ಹಾಕಿ ರೆಡಿ ಮಾಡಿಕೊಂಡಿರುವ ಬದನೆಕಾಯಿಯನ್ನು ಇಲ್ಲೇ ಐತದ, ಬ್ಯಾಟರ್ನಲ್ಲಿ ಐತದ. ಸ್ಟಫಿಂಗ್ ಹಾಕಿ ರೆಡಿ ಮಾಡಿಕೊಂಡಿರುವ ಬದನೆಕಾಯಿಯನ್ನು ಬ್ಯಾಟರ್ನಲ್ಲಿ ಹಾಕಿ ಬಿಸಿ ಬ್ಯಾಟರ್ನಲ್ಲಿ ಎದ್ದಿ ನೋಡ್ರಿ. ಟೈಮ್ ನೋಡ್ರಿ, ಬರೋಬ್ಬರಿ 12:30 ಆಗಿ ಬಂತ. ವಿಡಿಯೋ ಎಕ್ಸ್ಪೋರ್ಟಿಗೆ ಹಚ್ಚಿ ಡೈರೆಕ್ಟ್ ನಾವು KL ಹಾಸ್ಪಿಟ್ಲಿಗೆ ಬಂದೇವಿ. ಯಾಕಂದ್ರೆ ಅವ್ರ ಮಮ್ಮಿದು ಚಸ್ಮಾ ರಿಪೇರಿ ಮಾಡಕ, ಇದು ಚಸ್ಮಾ ಮಾಡ್ಸಕ್ ಕೊಟ್ಟಿದ್ರೆ ಏನ್ರಿ ಶ್ವೇತ ಅವ್ರು ತಗೊಂಡ್ರಿ? ನೋಡ್ರಿ ಚಸ್ಮಾ ಚಂದ ಐತಿ, ಚಲೋ ಮಾಡಿಸ್ಯಾರಪ್ಪ. ಈಗ ಮಮ್ಮಿಗೆ ನೋಡ್ರಿ ಹಾಕೊಂಡೆ ತೋರಿಸ್ತೇನೆ ನಿಮ್ಗೆ. ಓಕೆ, ಕೊಡ್ರಿ. ಏನ್ರಿ ಶ್ವೇತ ಅವ್ರ ಮನೆಗೆ ಬಂದು ಮುಟ್ಟಿದ್ರಿ? ಓಕೆ, ಕೊಡ್ರಿ ನೋಡೋಣ. ನಿಮ್ಮ ಮಮ್ಮಿಗೆ ಹಾಕೊಳ್ಳಿ ಚಸ್ಮಾ. ಹೆಂಗ್? ಇಲ್ಲೇ ಅದಾರ, ಇಲ್ಲೇ ಬಂತ್ ನೋಡ್ದ. ಇಲ್ಲಿ ಸಿ ಮಾಡಿದೇವ, ಅನ್ಲೋಡ್ ಮಾಡಿ ಮತ್ತೇನೋ ಲೋಡಿಂಗ್ ನಡ್ಸಾಳಕಿ. ಮತ್ತೆ ತಿರ್ಗಾಡ್ತಾ. ಟೈಮ್ ನೋಡ್ರಿ, ಬರೋಬ್ಬರಿ 1 ಹಾಕಿ ಬಂತ. ನಾ ಮೇಲೆ ಹೋಗ್ತೇನೆ ಸತ, ಒಂದು 5 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡಿ ಇಟ್ಟು ಬಂದ್ಬಿಡ್ತೀನಿ. ಅಪೇಕ್ಷನ್ ಸ್ಕೂಲಿಗೆ ಬಿಡ್ಬೇಕಂತ ನೋಡ್ರಿ. ಇಲ್ಲಿ ನಮ್ಮ ಹುಡುಗರ್ನ ಸಾಲಿಗೆ ಬಿಟ್ನಿ. ದೀಪೋಕನ ಬಂದಾಳ, ಇವತ್ತ ಎಕ್ಸಾಮ್ ಐತಿ. ಆಲ್ ದ ಬೆಸ್ಟ್ ಇಬ್ಬರಿಗೂ. ಸಂಜೆಗೆ ಸಾವಕಾಶ ಬರ್ರಿ ನಡ್ಕೋ ಅಂತ. ಏನ್ ಬರ್ಬೇಕು ಕರ್ಯಾಕ? ಬರ್ತೀರ? ಬಾಯ್. ಏನ್ರಿ ಶ್ವೇತವ್ರ, ಏನ್ ನಡ್ಸಿರಿ? ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಾತೀನಿ. ಓಕೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಮಾಡಾಕತ್ತೀರಿ? ಎಲ್ಲ ಪಟ್ಟಿಗೆ ಮೈಸೂರು ಬಜ್ಜಿ ಯಾವಾಗ ಮಾಡೋರು? ಮೈಸೂರು ಬಜ್ಜಿ ಮಿಕ್ಸ್ ಮಾಡಿಡ್ಬೇಕ, ನೆನಿಬೇಕೇನೋ. ಮಮ್ಮಿ ಮತ್ ಸಂಜೆ ಕುರಿಗೆ ಹೋಗಲ್ಲ, ಈಗ ಮಿಕ್ಸ್ ಮಾಡಿರ್ತಾರಂತ. ಸಂಜೆಗೆ ನಮ್ಗೆ ಮಾಡ್ಕೊಂಡು ತಿನ್ನಕ್ಕೆ. ಓಕೆ, ಮಮ್ಮಿ ಹೋಗ್ಬೇಡ ಅಂದ್ರು ಹೊಂಟ್ ನಿಂತಾರ ಒಟ್ಟು ಊರಿಗೆ. ಇವತ್ತೊಂದ್ ದಿವ್ಸ ಇರುವ, ನಾ ಮುಂಜಾನೆ ಬಸ್ ಹತ್ತಿಸ್ತೇವೆ ಡೈರೆಕ್ಟ್. ಅದಾವ ಮುಂಜಾನೆ ಇಲ್ಲಂತ, ಸಂಜೆಕ್ ಇಲ್ಲಂತ ಬಸ್. ಫೋನೇ ಬಸ್ ಹೊಂಟ್ರವ್ರು. ಒಟ್ಟ ಫೋನೇ ಬಸ್ ಹೊಲ್ರಿ. ಎಷ್ಟೆಲ್ಲ ಹಚ್ಚಿನ ತೋರಿಸ್ತಂತಡಿ ಶ್ವೇತಾ. ಆಗಳಿಂದ ಎಷ್ಟೋ ಸಲ ಹಚ್ಚಿದ್ನಿ, ಹತ್ಲಿಲ್ಲ. ಈಗ ಪಟ್ನ ಹತ್ತು. ಈಗ 3 ಗಂಟೆಗೆ ಒಂದು ಬಸ್ ಐತಂತ, 2 ಟೈಮ್. ಆಮೇಲೆ 5 ಗಂಟೆಗೆ ಒಂದು ಐತಂತ. ಬೆಳಿಗ್ಗೆ 6 ಗಂಟೆ 6:30 2 ಬಸ್ ಅದಾವಂತ.
ಹತ್ತಿ ನಾಳೆ ಮುಂಜಾನೆ 6ಕ್ಕೆ ಹಂಗೆ ಮಾಡಬೇಡವಾ ಮುಂಜಾನೆ 6ಕ್ಕೆ ಹೋಗೋರಂತ ಈಗ ಬಿಡಂಗನೇ ಇಲ್ಲ ನಾವು ನಿಮ್ಮನ್ನ ನಾವು ಎಷ್ಟು ಸಲ ಬಂದಾಗ ಹಂಗ ಹಠ ಮಾಡಿ ಇರಿಸ್ಕೋತಿರ್ಲ ನಮ್ಮನ್ನ ಹಾ ಮತ್ತೆ ಓಡಿ ಬಂದೆ ಅವತ್ತ ಅನಿವಾರ್ಯ ಪರಿಸ್ಥಿತಿ ಓಡಿ ಬನ್ನಿ ಇಲ್ಲಾಂದ್ರೆ ಇದ್ದೇ ಬಿಡ್ತಿದ್ನಿಲ್ಲ ಅವತ್ತು ನಾನು ಅದಕ್ಕೆ ಇವತ್ತು ನೀ ಏನೋ ಅನ್ನೋಕೆ ಬಿಡ ಇದ್ ಬಿಡ ನಾಳೆ ಮುಂಜಾನೆ ಬೆಸ್ಸಿಗೆ ಹತ್ತಿಸ್ತೇವೆ ಹೌದಿಲ್ಲ ಶ್ವೇತಾ ಶ್ವೇತಾ ನೀನ ಇರಿಸ್ಕೊಳಕ್ ಒಲ್ಲೆ ಆದಂಗ ಆಗೈತಿ ಬಿಡು ಏನ್ ಹಂಗಿಲ್ತ ಇವತ್ತೊಂದ್ ದಿವ್ಸ ರಾತ್ರಿ ಏನು ಇವತ್ತು ಹೋದ್ರು ಏನ್ ಅಡ್ಗೆ ಮಾಡೋರ್ ಅದಾರ ನಾ ಮುಂಜಾನೆ ಹೋಗಿ ಇವ್ರ ಮಾಡ್ತಾರಲ್ಲ ನೋಡೋಣ ಟ್ರೈನ್ ಏನಾಕೈತೆ ಹಂಗಾರ ಈಗ ಮೈಸೂರು ಬಜ್ಜಿಗೆ ಅಂತ ರೆಡಿ ಮಾಡಿಡು ಮಮ್ಮಿ ಆಮೇಲೆ ನೋಡೋಣ ಸಂಜೆಗ್ ತಿನ್ನೋಣಂತತಿ ಅಲ್ಲ ಸರ್ ಮತ್ ಕೈ ತೊಟ್ನ್ಯಾಗ ತೋರಿಸ್ಬೇಕಿಲ್ಲ ಇದೊಂದ ಅಂದ್ರ ಅವ್ರ ಇವತ್ ಮಾಡಿದ್ರ ಸಂಜೆ ಕುರಿ ಹೊಟ್ಟಾಗ ಅನ್ಕೂಡ್ಲೆ ಅದಕ್ಕೆ ಕಲಿಸಿಟ್ ಅಷ್ಟು ಈ ಕಲಿಸಿಡ್ಲಿ ನೆನಿಲೆ ಸಂಜೆಗ್ ತೋರ್ಸೋಣಂತ ಶೂಟ್ ಮಾಡ್ಕೊಂಡು ಇದೊಂದು ನಮ್ ಸ್ಪರ್ಶ ನೋಡ್ರಿ ನನ್ ಟಿ ಶರ್ಟ್ ಹಾಕೊಂಡೈತಿ ಎಷ್ಟ್ ಚಂದ ಕಾಣತೈತಿ ಅಪ್ಪಿ ಯಾರದ ಟಿ ಶರ್ಟ್ ಹುಲಿ ಡ್ಯಾನ್ಸ್ ಮಾಡ್ತಾರ ಹುಲಿ ಡ್ಯಾನ್ಸ್ ಅಪ್ಪಿ ನನಗೂ ಬರಂಗಿಲ್ಲ ತಡಿ ಕ್ಯಾಮ್ರಾ ಒರ್ಸಿನ್ ತಡ್ರಿ ಓಕೆ ಸ್ಟಾರ್ಟ್ ಹಾ ಓಕೆ ರೆಡಿ ಹೆಂಗ ಹೋಗಕ್ಕೆ ಮತ್ತೆ ಯಾರ ನಮ್ಮ ಟ್ರೋಲರ್ಸ್ ಬ್ರದರ್ಸ್ ಕೈಯಾಗ ಸಿಗ್ತಾರ ಹಾಕಿ ಫುಲ್ಲಿ ಡಾನ್ಸ್ ಅಂತ ನೋಡ್ರಿಪ್ಪ ಇವಂದ ತಾನ ಮ್ಯೂಸಿಕ್ ಅಂತೇಳಿ ಈಕಿ ಮಾಡ್ತಾಳ ಅದನ್ನ ನಾವು ತೋರ್ಸಾತೀವಿ ಆಕೆ ಹೆಂಗ್ ಡ್ಯಾನ್ಸ್ ಮಾಡ್ತಾಳ ಹಾ ಸ್ಟಾರ್ಟ್ ಅಪ್ಪಿ ಸ್ಟಾರ್ಟ್ ಹಾ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಕೈ ಬೇಕಾಗಿರ್ತೈತಿ ಓಕೆ ಡನ್ ನೋಡ್ ಡ್ಯಾನ್ಸ್ ನೋಡ್ರಿ ಬರ್ರಿ ಕೆಳಗ್ ಹೋಗೋಣ ಬರ್ರಿ ನೋಡ್ರಿಪ್ಪ ಚಾನು ಇಲ್ಲೇ ಕುಡಿದ್ವಿ ಮತ್ತೆ ಹೋಗೋದು ಒಂದ್ ವಿಚಾರ ಏನಾರ ಮಾಡೋಣ ಬರ್ರಿ ನಿಮ್ಮ ಮಮ್ಮಿ ನಿನಗ ಚಾ ಇಲ್ಲೇ ತಂದಿದ್ರ ನಮ್ಮ ಮಮ್ಮಿ ಮಾಡಿಕೊಟ್ರು ನಿಮ್ಮ ಮಮ್ಮಿ ತಂದು ಕೊಟ್ರು ತಲೆನೂ ಸಾತಿ ತಂದ್ ಕೂಡ್ಲೆ ಮಕ್ಕೊಂಡಿದ್ದೆ ನಾನು ಈಗ ಸ್ವಲ್ಪ ಫ್ರೆಶ್ ಅನ್ಸೈತಿ ಬರೀ ಕೆಳಗ್ ಹೋಗೋಣ ಮಮ್ಮಿ ನಾನ್ ತೆಲ್ಲು ಸಾತಿ ತಂದ್ ಕೂಡ್ಲೆ ಊರಿಗೆ ಹೋಗ್ಲಿಲ್ಲ ಅವ್ರ ಪಾಪ ಬೆಳಿಗ್ಗೆ ಮಾಡಿದೆ ಹಂಗೇನಿಲ್ಲ ಸಾಕಿತ್ತು ಬಾ ಕೆಳಗ್ ಹೋಗುಂ ಬರ್ರಿ ಅವನು ಬರ್ರಿ ಏನ್ ಮಾಡಿದ್ರಿ ನಾ ಸ್ಕೂಲಿಗೆ ಹೊಂಟೇನ ಅಜ್ಜ ಮಾತನ ದೂರ ಬಂದಿವಿ ಮಾಮ ಎಲ್ಲದನ್ ಕೇಳ ಮಾಮ ಮಾಮಂದ ಊಟ ತನ ತೂರ್ಬೇಕಂತಕಿನ್ನ ತೂರ್ಲೆ ಮಾಮ ತೂರ್ತಿದ್ನಂತಕಿಗೆ ಏನ್ ಊಟ ಮಾಡಿದ್ರಿ ಅಣ್ಣ ಸ್ಕೂಲಿಗೆ ಹೊಂಟೇನ ಅಜ್ಜ ನಾನ್ ಸ್ಕೂಲಿಗೆ ಹೊಂಟೆ ನೀನಾ ಮಾಮ ಎಷ್ಟು ಬೇಕದ ಬಮ್ಮು ಮಾಮ ಎಲ್ಲದನ್ ಕೇಳ ಎಲ್ಲದನ ಅಜ್ಜ ನೋಡ್ರಿ ಹೆಂಗ್ ಮಾತಾಡ್ತಾರ ಸ್ಪರ್ಶ ಸ್ಟೈಲ್ ಮಕ್ಕೊಂಡ ಹೌದ ಊರಿಗೆ ಹೋಗೋಣಂತ ಹೌದ ಅಂತ ಕೇಳ ಹೌದ ಅಜ್ಜ ಯಾವಾಗ ಬರ್ತಿ ಊರಿಗೆ ಊರಿಗೆ ಹೆಂಗ್ ಮಕ್ಕೊಂಡ್ ಮಾತಾಡ್ತಾವ ದೂರದಿಂದ ಏನೇನ್ ಮಾತಾಡ್ತಿದ್ದೆ ಶತಾರ
ಮಧ್ಯಾಹ್ನ ನಾನು ಎಡಿಟಿಂಗ್ ಮಾಡ್ಕೋತ ಕೂತಿದ್ದೆ, ನೀವರ ತೆಲ್ನು ಅಂತೇಳಿ ಮಕ್ಕೊಂಡ್ಬಿಟ್ಟಿದ್ರಿ. ಕರೆಕ್ಟ್. ನನಗೆ ಒಬ್ರ ಫೋನ್ ಮಾಡಿದ್ರ ಅಕ್ಕಾರ, ಇನ್ಸ್ಟಾ ಇದ್ರಾಗ ಕೈತೂತು ಚಾನಲ್ಗೆ ಫೋನ್ ಮಾಡಿದ್ರ, ವಾಟ್ಸಪ್ ಕಾಲ್ ಮಾಡಿದ್ರ. ಆಮೇಲೆ ಮಾತಾಡ್ಸಿದ್ರ. ಅವ್ರ ಹೆಸರು ಕಲಾವತಿ ಅಂತೇಳಿ. ಕಲಾವತಿ ಅಲ್ಲ, ಕಲಾವತಿ ಅಂತೇಳಿ ಅವ್ರ ಹೆಸರು. ಆಮೇಲೆ ಅವ್ರಿಗೆ ಒಂದು ಪಾಪು ಐತಿ, 2 ಪಾಪು ಅದಾವ. ಒಂದು ಹೆಣ್ಮಗು 4 ವರ್ಷದ್ದೇನೋ ಐತಿ, ಆಮೇಲೆ ಇನ್ನೊಂದು ಪಾಪು 4 ತಿಂಗಳದ್ದೇನೋ ಐತಿ. ಆಮೇಲೆ ಆ ಹೆಣ್ಮಗುವಿನ ಹೆಸರು ಸಾನ್ನಿಧ್ಯ. ಆಮೇಲೆ ಅಕ್ಕರ ಹೆಸರು ಕಲಾವತಿ, ಮತ್ತೆ ಅವ್ರ ಹಸ್ಬೆಂಡ್ ಹೆಸರು ಪ್ರವೀಣ್ ಅಂತೇಳಿ. ಆಮೇಲೆ ಅವ್ರಂದ್ರ ಅನ್ನಾರ ನಿಮ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಿತ್ರಿ, ಹೇಳ್ರಿ ಅಕ್ಕ ಅಂತಂದೆ. ಅಂದ್ಕೂಡ್ಲೆ ನನ್ಗೆ ನಾ ಪ್ರೆಗ್ನೆಂಟ್ ಇದ್ದಾಗಿಂದನೂ ನಿಮ್ ಬ್ಲಾಗ್ ನೋಡ್ತೇನೆ, ಅದಕ್ಕೂ ಮೊದ್ಲಿಂದನೂ ಬ್ಲಾಗ್ ನೋಡ್ತೇನೆ. ಮತ್ತ ನನಗ ಗಂಡು ಮಗು ಹುಟ್ಟಿದ್ರ ಅದಕ್ಕೆ ನಿಮ್ ಕಡೆಯಿಂದನೇ ಹೆಸರು ಇಡಿಸ್ಬೇಕಂತದೇನಿ ಅಂತಂದ್ರ ಅವ್ರ. ಅಂದ್ಕೂಡ್ಲೆ ನಾನು ಒಮ್ಮೆ ಶಾಕ್ ಆಗ್ಬಿಟ್ನಿ, ಇಷ್ಟು ದೊಡ್ಡ ಜವಾಬ್ದಾರಿ ನನಗೆ ಹೊರಿಸ್ಬೇಡ್ರಿ ಅಕ್ಕ, ನಾನು ಅಷ್ಟು ದೊಡ್ಡವನು ಅಲ್ಲ ಇನ್ನೂ ಮಠ, ಮನ್ಯಾಗ ದೊಡ್ಡವ್ರು ಇರ್ತಾರ, ಅವ್ರಿಗೆ ಕೇಳ್ರಿ ಅಂತಂದೆ ನಾನು. ಅಂದ್ಕೂಡ್ಲೆ ಅವ್ರ ಅಕ್ಕಾರ ಅಂತಂದ್ರ ಇಲ್ರಿ ಅಣ್ಣ ನನಗೆ ಭಾಳ ಆಸೆ ಐತಿ, ನೀವ ಒಂದ್ ಹೆಸರು ಸಜೆಸ್ಟ್ ಮಾಡ್ರಿ ಅಂತಂದ್ರ ಅವ್ರು. ಅಂದ್ಕೂಡ್ಲೆ ನೀವು ಬೇಕಂದ್ರ ಅರಿ ಅಕ್ಕ ನಿಮ್ಮ ಮನೆಗೆ ಬರ್ತೇನೆ ನಾನು, ನೀವು ಹೆಸರಿಡೋ ದಿವಸ ಬಂದು ಇದನ್ನ ಮಾಡ್ತೀನಿ, ಬಟ್ ನನಗೆ ಅಷ್ಟು ದೊಡ್ಡ ಜವಾಬ್ದಾರಿ ಇದನ್ನ ಮಾಡ್ಬೇಡ್ರಿ. ಇಲ್ರಿ ಅಣ್ಣ ನೀವ ಹೆಸರು ಇದನ್ನ ಮಾಡ್ಬೇಕು, ಸಜೆಸ್ಟ್ ಮಾಡ್ಬೇಕಂತಂದ್ರ ಅವ್ರು. ಅಂದ್ಕೂಡ್ಲೆ ಈಗ ಅಂದ್ಕೂಡ್ಲೆ ಅವ್ರ ಸರಿ ರೀ ಅಕ್ಕ ಅಂತಂದು ನಾನು. ಮತ್ತು ಅವ್ರಂದ್ರೆ ಅಣ್ಣ ನಮ್ಮ ಪಾಪು ಫೋಟೋನ ನಿಮ್ಮ ಬ್ಲಾಗ್ ಒಳಗೆ ಹಾಕ್ರಿ ಅಂತಂದ್ರೆ, ಈಗ ತೋರ್ಸೋದೇ ನೋಡ್ರಿ ಈ ಫೋಟೋನ ಅವ್ರು ನನಗೆ ಕಳ್ಸಿದಾರ. ಇಷ್ಟು ಕ್ಯೂಟ್ ಅದ ನಾವ ಹುಡುಗ, ಖರೇನ ಬಾಯ್ ಬೇಬಿ ನೆದ್ರಾಗ್ಬಾರ್ದು ಯಾರ್ದು, ಮತ್ತು ನೆದ್ರ ಹಚ್ಚಾಕೋಬಿಡ್ರಿಪ್ಪ, ಅದಕ್ಕೆ ನಾ ಹಾಕ್ಲೇಬೇಡ ಅನ್ಕೊಂತ ವಿಚಾರ ಮಾಡಿ ಹಾಕೇನಿ, ಬಟ್ ನೆದ್ರ ಯಾರು ಹಚ್ಚಾಕೋಬಿಡ್ರಿ ಪಾಪುಗ. ಆಮೇಲೆ ಅದಕ್ಕೆ ಒಂದು ಹೆಸರಿಡುವ ಪಾಪುಗ ಅಂತಂದ್ರೆ ಅವ್ರ ಅಕ್ಕರ. ಅದಕ್ಕೆ ನಾ ಶ್ವೇತಾ ಅವ್ರಿಗೆ ಕೇಳಿದ್ನಿ, ಶ್ವೇತಾ ಅವ್ರೆ ಏನು ಹೆಸರಿಡೋನು ಅಂತೇಳಿ. ಅದಕ್ಕೆ ನಾನು ಶ್ವೇತಾ ಅವರು ಕೂಡಿ ಒಂದು ಹೆಸರನ್ನು ಡಿಸೈಡ್ ಮಾಡಿದ್ವಿ. ಸೊ ಆ ಹೆಸರನ್ನ ನಮ್ಮ ಶ್ವೇತಾ ಅವ್ರು ಹೇಳ್ತಾರೆ. ಆ ಹೆಸರು ನಿಮ್ಗೆ ಹೆಂಗೆ ಅನ್ಸೈತೆ ಅನ್ನೋದನ್ನ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಆ ಹೆಸರನ್ನ ಯಾಕೆ ಸಜೆಸ್ಟ್ ಮಾಡಿದ್ವಿ ಅಂತ ಶ್ವೇತಾ ಅವ್ರು ಹೇಳ್ತಾರೆ. ಹೇಳ್ರಿ ಶ್ವೇತಾ ಅವ್ರೆ. ಹೆಸರು ಯಾಕೆ ಸಜೆಸ್ಟ್ ಮಾಡಿದ್ವಪ್ಪ ಅಂತಂದ್ರ ಅವ್ರ ಫಸ್ಟ್ನೇ ಮಗಳ ಹೆಸರ ಸಾನ್ನಿಧ್ಯ ಐತಿ, ಹಿಂಗಾಗಿ ಇಂದ ಇಟ್ರ ಚಲೋ ಅನಿಸ್ತೈತಿ ಅಂತ ನಮ್ಮ ಅಭಿಪ್ರಾಯ ಐತ. ಹಂಗಾಗಿ ನಾವು ಸಾತ್ವಿಕ್ ಅನ್ನೋ ಹೆಸರನ್ನ ಚೂಸ್ ಮಾಡೇವಿ. ಸಾನ್ನಿಧ್ಯ ಸಾತ್ವಿಕ್ ಅಂತ ಹೇಳಿ. ಹೆಂಗೈತಿ ಇದು ಹೆಸರು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಮತ್ ನಿಮ್ಗೆ ಅದಕ್ಕೂ ಚಲೋ ಹೆಸರು ಏನ್ರ ಗುರ್ತಿತ್ತಂದ್ರೂ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಡೀತೈತಿ. ಆಮೇಲೆ ಇನ್ನೊಬ್ರ ನಮ್ಮ ಯಾವಾಗ್ಲೂ ರೆಗ್ಯುಲರ್ ಆಗಿ ಕಮೆಂಟ್ ಹಾಕೋರ ಭಾಳ ಜನ ಅದಾರ, ಭಾಳ ಜನ ರೆಗ್ಯುಲರ್ ಆಗಿ ಕಮೆಂಟ್ ಹಾಕ್ತಾರ. ಮೊನ್ನೆ ಭಾಳ ಜನ ಬೇಜಾರು ಮಾಡ್ಕೊಂಡ್ರೆ, ನಮ್ದು ನೀವು ದಿವಸ ಬ್ಲಾಗ್ ನೋಡ್ತೇವಿ, ದಿವಸ ಕಮೆಂಟ್ ಮಾಡ್ತೇವಿ, ದಿವಸ ಲೈಕ್ ಮಾಡ್ತೇವಿ, ನೀವು ನಮ್ದು ಕ್ವಶನ್ ಪಿಕ್ ಮಾಡಿಲ್ಲ ಅಂತ ಹೇಳಿ ಭಾಳ ಜನ ಬೇಜಾರು ಮಾಡ್ಕೊಂಡ್ರೆ. ಐ ಆಮ್ ರಿಯಲಿ ವೆರಿ ಸಾರಿ ಅಬೌಟ್ ದಟ್. ನನಗೆ ದಯವಿಟ್ಟು ಕ್ಷಮಿಸ್ರಿ, ಅವತ್ತು ಗಡಿಬಡಿ ಒಳಗೆ ಆದ ಸ್ವಲ್ಪ ವಿಡಿಯೋ. ಸೊ ಮತ್ತೊಂದ್ಸಲ Q&A ಮಾಡಿದಾಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಈಗ ಅದ್ರೊಳಗೆ ಒಬ್ರ ಅವ್ರ ಹೆಸರು ನೀತಾ SSC 8622 ಅವ್ರ ಕೇಳ್ಯಾರ. ಫೆಬ್ರವರಿ 29 ಅವ್ರದ್ದು ಯಜಮಾನ್ರದ ಬರ್ತಡೇ ಐತಂತ. ಸೊ ವಿಶ್ ಮಾಡ್ರಿ, ನಮ್ಮ ಬಾಸ್ ಹೆಸರು ಸತೀಶ್, ನಿಮ್ಮ ಕಡೆಯಿಂದ ವಿಶ್ ಬರ್ಲಿ ಅಂತ ನನ್ನ ಆಸೆ. ಪ್ಲೀಸ್ ವಿಶ್ ಮಾಡ್ತೀರಾ? ಪವನ್, ಶ್ವೇತಾ, ಸ್ಪರ್ಶ ಕಡೆಯಿಂದ ವಿಶ್ ಮಾಡಿಸಿ ಪ್ಲೀಸ್. ನಮ್ಮ ಯಜಮಾನ್ರು ಮೊಬೈಲ್ ಇಂದ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂತ ಹಾಕ್ಯಾರ. ಅಂದ್ರೆ ನಮಗೆ ಕಾಂಪ್ಲಿಮೆಂಟ್ರಿ ಹಂಗೇನಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿಸ್ದೇ ಇರ್ರಿ. ನಮ್ಮ ಯಜಮಾನ್ರಿಗೆ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕನ್ನಡದಾಗ ಹೇಳಿದ್ನಿ, ಇಂಗ್ಲಿಷ್ನಾಗ ಹೇಳಿದ್ನಿ. ಅಲ್ಲ, ಎರಡು ಕಡೆಯಿಂದ ತಲುಪಬೇಕಲ್ರಿ, ಅದಕ್ಕೆ ಹೇಳಿದ್ನಿ. ಆ ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ, ನಿಮ್ಮ ಎಲ್ಲಾ ಕನಸುಗಳು ಈಡೇರ್ಲಿ, ಎಲ್ಲ ನಿಮ್ಮ ಕನಸುಗಳು ನನಸಾಗ್ಲಿ ಅಂತೇಳಿ ಆ ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ಕೋತೇವಿ. ಆರಾಮಾಗಿರ್ರಿ, ಬಿ ಹ್ಯಾಪಿ ಆಲ್ವೇಸ್. ಆಮೇಲೆ ಇನ್ನೊಂದು ಸಿಹಿ ಸುದ್ದಿ ನಿಮ್ಮೆಲ್ಲರಿಗೂ. ಇಷ್ಟ ದಿನ ನಾವು ಬರ್ಡೇ ವಿಶಸ್ನ ಮಾಡ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ನಾವು ಮಾಡಾಕತ್ತಿದ್ವಿ, ಆಮೇಲೆ ನಾವು ಮಾಡೋದನ್ನ ನಡಕ ಸ್ಟಾಪ್ ಮಾಡಿದ್ವಿ. ಯಾಕಪ್ಪ ಅಂತಂದ್ರೆ ನಮ್ಮ ಶ್ವೇತಾ ಅವ್ರು ಬಂದು ವಾಯ್ಸ್ ಅವ್ರು ಕೊಡ್ಬೇಕಾಗಿತ್ತು. ಅದಕ್ಕೆ ಅವ್ರು ಕೆಲವೊಮ್ಮೆ ಇರ್ತಿದ್ರು, ಕೆಲವೊಮ್ಮೆ ಇರ್ತಿದ್ದಿಲ್ಲ. ಅವ್ರು ಏನೋ ಒಂದು ಮಲ್ಕೊಂಡಿರ್ತಾರೋ ಇಲ್ಲ ಪಾಪುನ ಹಿಂದೆ ಬೈನ್ ಹತ್ತಿರ್ತಿದ್ರು. ಇನ್ ಮುಂದೆ ಯಾಕಂದ್ರೆ ಆಕಿನೂ ಸ್ವಲ್ಪ ದೊಡ್ಡಾಕೆಗಳಂತ ಕೂಡಲೇ ನಾವು ಮತ್ತೆ ಪುನಃ ಬರ್ಡೇ ವಿಶಸ್ನ ಹೇಳ್ಬೇಕಂತ ಸ್ಟಾರ್ಟ್ ಮಾಡೇವಿ. ಬ್ಲಾಗ್ ಒಳಗ ಹೇಳ್ಬಿಡ್ತೇವೆ, ವಾಯ್ಸ್ ಅವ್ರು ಕೊಡಂಗಿಲ್ಲ, ಹಿಂಗೆ ಹೇಳ್ಬಿಡ್ತೇವೆ. ಹಿಂಗ ನಿಂತ ಬ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಎಲ್ಲಾರು ಬರ್ಡೇ ವಿಶ್ಗಳು ಏನಿರ್ತಾವ ಅದನ್ನೆಲ್ಲ ವಿಶ್ ಮಾಡ್ತೇವೆ. ಬರ್ಡೇ ವಿಶಸ್ನ ಕಳಿಸ್ಬೇಕಂತಿದ್ರೆ ಕಂಪಲ್ಸರಿ ಒಂದೇ ಒಂದು ಅಕೌಂಟಿಗೆ ಕಳಿಸ್ಬೇಕು ನೀವು. ಅದು ಯಾವ ಅಕೌಂಟ್ ಅಪ್ಪ ಅಂತಂದ್ರೆ ಬೆಳಗಾವಿ ಚಿಟ್ಟೆ ಬ್ಲಾಗ್ಸ್.
ಬೆಳಗಾವಿ ಚಿಟ್ಟೆ ಅಫಿಷಿಯಲ್ ಅಂತೇಳಿ ಇವ್ರದ್ದೊಂದು ಇನ್ಸ್ಟಾಗ್ರಾಮ್ ಐಡಿ ಐತಿ, ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಐತಿ. ಅಲ್ಲೇ ಮಾತ್ರ ಕಳಿಸಿದ್ದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೇವೆ, ಬೇರೆ ಕಡೆ ಮಾಡಿದ್ದನ್ನು ಕನ್ಸಿಡರ್ ಮಾಡಂಗಿಲ್ಲ. ಇದನ್ನು ನೀವೆಲ್ಲರೂ ನೆನ್ಪಿಟ್ಕೋರಿ. ಬೆಳಗಾವಿ ಚಿಟ್ಟೆ ಅಫಿಷಿಯಲ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅಲ್ಲಿ ಮಾತ್ರ ಕಳಿಸಿದ್ದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಯಾಕಂದ್ರೆ ಎಲ್ಲ ಬೇರೆ ಬೇರೆ ಕಡೆ ಬರ್ತಾವೆ. ಈಗ ನೀವು ಏನರ ಕೈತುತ್ತು ಚಾನಲ್ಗೆ ಹೋಗಿ ನಮ್ಮ ಬರ್ಡೇ ವಿಷಯ ಐತಿ ಮಾಡಂತಂದ್ರೆ ನಮ್ಗೆ ಅಲ್ಲಿ ಲಕ್ಷ ಕೊಡಕ್ಕೆ ಆಗಿಲ್ಲ, ಅಲ್ಲಿ ಬರೀ ಕುಕಿಂಗ್ ಲಕ್ಷ ಕೊಡ್ಬೇಕಾಕೈತಿ. ಸೊ ಅದರ ಸಲುವಾಗಿ ಇದು ನಿಮ್ಗೊಂದು ರಿಕ್ವೆಸ್ಟ್, ನೀವು ಯಾವುದೇ ಬರ್ತ್ಡೇ ವಿಶ್ ಕಳಿಸ್ಬೇಕಿದ್ರು ಕೂಡ ಬೆಳಗಾವಿ ಚಿಟ್ಟೆ ಅಫಿಷಿಯಲ್ಸ್ಗೆ ಕಳಿಸ್ಬೇಕಾಕೈತಿ. ಅದು ಇನ್ಸ್ಟಾಗ್ರಾಮ್ ಐಡಿ ಐತಿ. ಕರೆಕ್ಟ್. ನೆಕ್ಸ್ಟ್ ಏನೈತ್ರಿ, ನಿಮ್ಮ ವಿಡಿಯೋ ನೋಡಿದ್ರೆ ನಮಗೆ ಏನು ಲಾಭ ಇದೆ ಹೇಳಿ, ಏನು ಯೂಸ್ ಇದೆ ಹೇಳಿ ಅಂತ ಹಾಕ್ಯಾರ ಅವರು. ಏನು ಹೇಳ್ಬೇಕು, ಸುಮ್ಮನೆ ಎಂಟರ್ಟೈನ್ಮೆಂಟ್ ರೀ ಒಂದು ಅಷ್ಟೇ, ಮತ್ತಿನ್ನೇನು ಇಲ್ಲ. ಇಷ್ಟ ಆಗ್ತಾ ಇದ್ರೆ ವಿಡಿಯೋ ನೋಡ್ರಿ, ಪ್ರೋತ್ಸಾಹಿಸ್ರಿ, ಕಲಾವಿದರನ್ನ ಬೆಳೆಸ್ರಿ ಅಷ್ಟೇ, ಮತ್ತೇನೇನಿಲ್ಲ. ನಾವು ಒಂದು ಚಿಕ್ಕ ಕಲಾವಿದ್ರ, ಭಾಳ ದೊಡ್ಡ ಕಲಾವಿದ್ರ ಏನಲ್ಲ, ಒಂದು ಚಿಕ್ಕ ಕಲಾವಿದ್ರ. ನಾವು ಮುಂಚೆ ಎಲ್ಲ ಕಾಮಿಡಿ ಭಾಳ ಮಾಡ್ತಿದ್ವಿ, ಬಟ್ ಇವಾಗ ನಮ್ಮ ಸ್ಪರ್ಶ ಹಿಡ್ಕೊಂಡು ಮಾಡಕ್ ಆಗವಲ್ತ. ಇಲ್ಲಾಂದ್ರೆ ಈಗ ಕಂಟಿನ್ಯೂ ನಾವು ಕಾಮಿಡಿನ ಇಟ್ಕೊಂಡಿದ್ವಿ ಅಂದ್ರೆ ಈಗ ನಾವು ಎಲ್ಲಿ ಇರ್ತಿದ್ವಿ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಈಗೆಲ್ಲ 200K ಸಬ್ಸ್ಕ್ರೈಬ್ ಇದು ಫಾಲೋವರ್ಸ್ ಆಗ್ತೈತೇನೋ ನಮ್ಮ ಇನ್ಸ್ಟಾ ಒಳಗೆ ನಾವು ವಿಡಿಯೋಸ್ ಹಾಕ್ವಲ್ವಿ, ಆದ್ರೂ ಜನ ನಮ್ಮನ್ನ ಗುರ್ತಾ ಹಿಡಿದು ಮಾತಾಡ್ತಾರೆ. ನಮ್ಗದ ಬಹಳ ಹೆಮ್ಮೆಯ ವಿಷಯ. ಇನ್ಮೇಲಿಂದ ಅದನ್ನು ಸ್ಟಾರ್ಟ್ ಮಾಡ್ತೀವಿ 100%. ನಾಳಿಂದ ನಮ್ಮ ಎಫರ್ಟ್ ಅನ್ನ 100% ನಾವು ಹಾಕ್ತೇವಿ. ಡೈಲಿ ಒಂದು ರೀಲ್ಸ್ ಅನ್ನ ನಿಮ್ಗೆ ತೋರಿಸ್ತೇವೆ. ಯಾಕಂದ್ರೆ ನಿಮ್ಗೆ ಲಾಸ್ಟ್ ಎಂಡ್ ಸ್ಕ್ರೀನಿಗೆ ಒಂದು ರೀಲ್ ಹಾಕ್ತಿದ್ವಿ ನಾವು, ಕಾಮಿಡಿ ಇದೆ, ಕಪಲ್ ಕಾಮಿಡಿ ಇದೆ. ಇದಕ್ಕೆ ಅದನ್ನು ಹಾಕವಲ್ವಿ, ನಿಮ್ಗೆ ಬೇಜಾರಾಗತೈತೆ ಅನ್ನೋದು ಗೊತ್ತೈತಿ. ಬಟ್ ನಾಳೆ ಇದ್ದ ನಿಮ್ಗೆ ಎನಿ ಕಂಡೀಷನ್ ನಿಮ್ಗೆ ಒಂದು ಬರ್ಡೇ ವಿಶ್ಗಳು ಬರ್ತಾವ, ಆಮೇಲೆ ನಿಮ್ಗೆಲ್ಲ ಸರ್ಪ್ರೈಸ್ ಆಗೋ ಹಂಗ ಒಂದಿಷ್ಟು ಬ್ಲಾಗ್ಗಳು ಬರ್ತಾವ. ಆಮೇಲೆ ಒಬ್ರು ಕಮೆಂಟ್ ಮಾಡಿ ಹೇಳಿದ್ರ, ಅಣ್ಣ ಏನ್ರ ಒಂದ್ ಅಕ್ಕನ ಮೇಲೆ ಪಾರ್ಟ್ 2 100 ರೂಪೀಸ್ ಚಾಲೆಂಜ್ ಮಾಡ್ರಿ ಅಂತ ಹೇಳಿದ್ರ. ಅಂದ್ರ 100 ರೂಪಾಯಿ ಒಳಗೆ ಅವ್ರು ಶಾಪಿಂಗ್ ಮಾಡ್ಬೇಕಂತ. 100 ರೂಪಾಯಿ ಒಳಗೆ ಅವ್ರು ಜಾಸ್ತಿ ವರ್ತದ್ದು ಶಾಪಿಂಗ್ ಮಾಡ್ತಾರೋ, ನಾ ವರ್ತದ್ದು ಜಾಸ್ತಿ ಶಾಪಿಂಗ್ ಮಾಡ್ತೇನೆ ಅನ್ನೋದನ್ನ ಬರೋ ದಿವಸದಾಗ ಮಾಡೋರದೇವ. 100 ರೂಪಾಯಿ ಶಾಪಿಂಗ್ ಚಾಲೆಂಜ್ ಮಾಡೋರದೇವಿ ಇಬ್ರು ಕೂಡಿ. ಸೊ ನಾ ಕ್ಯಾಮ್ರಾ ತಗೊಂಡೋಕೇನಿ, ನಮ್ ಶ್ವೇತಾ ಅವ್ರು ಕಂಫರ್ಟೇಬಲ್ ಆಗ್ಲಿ ಅಂತೇಳಿ ಮೊಬೈಲ್ ಕೊಡ್ತೇನೆ. ಸೊ ಅವ್ರು 100 ರೂಪಾಯಿ ಅವ್ರು ಸಪ್ರೇಟ್ ಶಾಪಿಂಗ್ ಮಾಡ್ಲಿ, ನಾನು 100 ರೂಪಾಯಿ ನಾ ಸಪ್ರೇಟ್ ಶಾಪಿಂಗ್ ಮಾಡ್ತೀನಿ. ಇಬ್ಬರದು ರಿಸಲ್ಟ್ ನಿಮ್ ಮುಂದಿರ್ತೈತಿ, ಬರೋ ದಿವಸದಾಗ ಬರ್ತೈತಾ ಆ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಅದನ್ನ ಯಾರು ಸಜೆಸ್ಟ್ ಮಾಡ್ಯಾರ ಅವ್ರ ಹೆಸರು ನೋಡ್ರಿ ಶ್ವೇತಾ ಅವ್ರ ಹೇಳ್ತೀನಿ ತಡ್ರಿ. ಇಲ್ಲಿ ಮೇಲೆ ಶಾರದಾ ಶ್ರೀ ಅವ್ರು ಮಾಡ್ಯಾರ ನೋಡ್ರಿ. ಶಾರದಾ ಶ್ರೀ ಅವರೇ, ನಿಮ್ಮ ಸಜೆಷನ್ ಬಹಳ ಚಲೋ ಐತ. ಥ್ಯಾಂಕ್ ಯು ಸೋ ಮಚ್. ಈ ಸಜೆಷನ್ ಇದನ್ನ ನಾವು ತಗೋತೀವಿ 100%. ಈ ಒಂದು ಸಂಡೇ ಒಳಗಾಗಿ ಮಾಡೋಣಲ್ರಿ. ಸಂಡೇ ಇಲ್ಲ, ಇವತ್ತು ಯಾವಾರ ಆಲ್ರೆಡಿ ಗುರುವಾರ ಅಲ್ಲ ಇವತ್ತು. ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಇನ್ 3 ದಿವಸ ಉಳಿದ. ಸಂಡೇ ಒಳಗೆ ಆಗಂಗಿಲ್ಲ, ಬರೋ ವಾರದಾಗ ಮಾಡ್ತೇವೆ. ಬರೋ ವಾರದೊಳಗೆ 100% ಚಾಲೆಂಜ್ ನ ಮಾಡ್ತೀವಿ. ಮಿಸ್ ಮಾಡಂಗಿಲ್ಲ. 100 ರೂಪೀಸ್ ಚಾಲೆಂಜ್. ಇವ್ರು ಜಾಸ್ತಿ ಸಾಮಾನುಗಳನ್ನ ತೊಗೊಂಬರ್ತಾರೋ, ನಾ ಸಾಮಾನುಗಳನ್ನ ತೊಗೊಂಬರ್ತೇನೋ, ನೀವ ನನಗೆ ತರ್ಬೇಕಾ, ನಾನು ನಿಮಗೆ ತರ್ಬೇಕಾ, ಹೆಂಗೈತೆ? ವರ್ತಿ ಯೂಸ್ ಹಾಕೋಂಗಿರ್ಬೇಕ ಅಂತದೇನ್ರ ಸಾಮಾನುಗಳನ್ನ ತೊಗೊಂಬರೋದಿರ್ತೈತಿ. ನೋಡ್ರಿ ಮುಂದಿನ ದಿನದೊಳಗೆ ಅದನ್ನೆಲ್ಲ ಚಾಲೆಂಜನ್ನ ಮಾಡ್ತೀವಿ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಂಟೆಂಟ್ಗಳನ್ನ ನಿಮ್ಗೆ ಕೊಡ್ತೇವೆ ಅಂತ. ನೋಡ್ರಿ ಇವತ್ತಿಂದ ಬ್ಲಾಗ್ ಅಂತೂ ನೋಡಿದ್ರಿ ನೀವು. ನಮ್ಮ ಮಮ್ಮಿ ಊರಿಗೆ ಹೋಗಾಕತ್ತಿದ್ರ, ಮತ್ತೆ ಇವತ್ತೊಂದಿನ ಇರಿಸ್ಕೊಂಡು ಅವ್ರನ್ನ ಈಗ ನಮ್ ಶ್ವೇತಾ ತೆನ್ನುವಂತೆ ಮಕ್ಕೊಂಡ್ಬಿಟ್ಲ. ಅದಕ್ಕೆ ಅವ್ರ ಮಮ್ಮಿ ಉಳ್ಕೊಂಡ್ರ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಅವ್ರ ಮಮ್ಮಿಗೆ ಕಳ್ಸೋ ಮನಸ್ಸು ಇದ್ದಿದ್ದಿಲ್ಲ ನನಗೆ. ಯಾಕಂದ್ರೆ ಮತ್ತೆ ನನಗೆ ಭಾಳ ಫೇವ್ರೇಟ್ ಮೊದ್ಲಿಂದನು. ಸೊ ಹಿಂಗಾಗಿ ಅವ್ರನ್ನ ಕಳ್ಸೋ ಮನಸ್ಸು ಇದ್ದಿದ್ದಿಲ್ಲ. ಹಿಂಗಾಗಿ ಅವ್ರನ್ನ ಹೆಂಗಾರ ಮಾಡಿ ಉಳಿಸ್ಕೋಬೇಕಂತ ಇವತ್ತೊಂದ್ ದಿವ್ಸ ಉಳಿಸ್ಕೊಂಡ್ವಿ. ಬಟ್ ಅಲ್ಲೇ ಅವ್ರು ಅಣ್ಣಗ ಮತ್ತೆ ಅವ್ರ ಪಪ್ಪಾಗ ಊಟದ ತೊಂದರೆ ಆಗತ್ತ ಅಂದ್ಕೂಡ್ಲೆ ಮತ್ತೆ ನಾಳೆ ಇರ್ಲಿ ಬಿಡಂತ ಇವತ್ತೊಂದ್ ದಿವ್ಸ ಉಳಿಸ್. ನಾಳೆ ಬೆಳಗ್ಗೆ ಅವ್ರು 5 ಗಂಟೆಗೆ ಹೇಳ್ಬೇಕಾ, ಯಾಕಂದ್ರೆ 6 ಗಂಟೆಗೆ ಡೈರೆಕ್ಟ್ ಬಸ್ ಐತಿ. 6 ಗಂಟೆ ಡೈರೆಕ್ಟ್ ಬಸ್ ಮಿಸ್ ಆತಂದ್ರ ಮತ್ತೆ ವಾಪಸ್ 4 ಗಂಟೆ 5:30 6 ಗಂಟೆಗೆ ಮಧ್ಯಾಹ್ನ 1 ಗಂಟೆಗೆ ಐತಿ. ಅದಾದ್ಮೇಲೆ 3 ಗಂಟೆಗೆ ಐತಿ. ಇವತ್ತ ಫೋನ್ ಮಾಡ್ಕೆ ಐತೆನ. ಹಂಗೈತಿ. ಅದಕ್ಕೆ ನೋಡೋಣ್ರಿ ನಾಳೆ ಬೆಳಗ್ಗೆ ಮಮ್ಮಿಗೆ ಲಘು ಎದ್ದ ಬಸ್ಸಿಗೆ ಬಿಟ್ಟು ಬರೋಣ್ರಿ. ಯಾಕಂದ್ರೆ ಪಾಪ ಅವ್ರಿಗೂ ಕೆಲಸಗಳು ಭಾಳ ಇರ್ತವ ಮತ್ತೆ ಊರಿಗೆ ಹೋಗಿಂದ. ಇವತ್ತಿನ ವ್ಲಾಗ್ ಅಂತೂ ನೋಡಿದ್ರೆ ನೀವು ಹೆಂಗೆ ಅನ್ಸ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ. ಇಷ್ಟ ಆಗಿರಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಏನ್ ಮಾಡತ್ತೀನಿ, ಈ ವ್ಲಾಗನ್ನ ಇಲ್ಲೇ ಏನ್ ಮಾಡತ್ತೀನಿ. ಯಾಕಂದ್ರೆ ಕೈ ತುತ್ತು ಒಳಗೆ ಕೂತ್ಬಿಟ್ಟಾರಲ್ಲ ಕಿಚನ್ಯಾಗ, ಇಲ್ಲೇ ಬಂದು ಯಾಕೆ ಕೂತ್ ವಿಡಿಯೋ ಮಾಡ್ತೀರಂತ ಯಾರು ಇನ್ನೂ ಮಟ್ಟ ಕೇಳಿದ್ರು. ಒಬ್ರು ಆಕೆ ಸ್ಪರ್ಶ ತಲೆಗೆ ಬಡ್ಸ್ಕೊಂಡಿದ್ಲಲ್ಲ ಅವಾಗ ಕೇಳಿದ್ರು. ಇಲ್ಲಿ ಯಾಕಂದ್ರೆ ಲೈಟ್ ಇಲ್ಲೇ ಇರ್ತಾವ ಅಂದ್ ಕೂಡಲೇ ಲೈಟ್ ಕುಂದಿರ್ತೀವಿ. ಇಲ್ಲ ಅಂದ್ರ ಬ್ಯಾಕ್ ಗ್ರೌಂಡ್ ಅಷ್ಟ ಇದಿಲ್ಲ ಅಂತ, ಇಲ್ಲಿ ಎಲ್ಲೂ ಬ್ಯಾಕ್ ಗ್ರೌಂಡ್ ಅಷ್ಟು ಚಂದಿಲ್ಲ. ಅದಕ್ಕೆ ಇಲ್ಲಿ ಬಂದು ಕೂತ್ ಮಾತಾಡ್ತೇನೋ. ಸೊ ನಾಳೆ ಲಾಗ್ ಒಳಗೆ ಸಿಗೋಣ ಅಂತ. ಗುಡ್ ನೈಟ್, ಲವ್ ಯು ಆಲ್, ಬೈ. ಟೇಕ್ ಕೇರ್. ಅಪ್ಪಿ ಗೂಡು ಗುಂಡೆ ಕೊಡ್ಬೇಕಲ್ಲ. ಅಪ್ಪಿ ಗುಂಡೆ ಕೊಡ್ಬಾ, ಗುಂಡೆ ಕೊಡ್ಬಾ ಅಪ್ಪಿ. ಹ್ಯಾಪಿ ಬರ್ತ್ಡೇ ಇನ್ನೂ ಮಾಡು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು ಅಂಕಲ್. ತಡಿ ಇಲ್ಲಿ ಹಾಕ್ಬೇಕಂತ ಕೀಗೆ ತಡಿ ಹಾಕ್ತೀನಿ.
ನಾವ್ ಹಾಕೊಳ್ಳೋದು ನೋಡ್ರಿ ಫಸ್ಟ್ ಟೈಮ್ ನಮ್ಮ ಸ್ಪರ್ಶ ವಿಶ್ ಮಾಡತ್ತಾಳ ನಿಮ್ಮ ಹಸ್ಬೆಂಡಿಗೆ ಅಂಕಲ್ 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 ಅಣ್ಣ ಗುಡ್ ನೈಟ್ ಗುಂಡೆ ಮಾಡ್ ಹತೆ ಮಾಡ್ ಹತೆ ಮಾಡ್ ಹತೆ ಲವ್ ಯು ಗುಡ್ ನೈಟ್ ಆಕಿಗೆ ಇಲ್ಲೇ ಲೆನ್ಸ್ಗೆ ಹೊಡಿಬೇಕು ಅನ್ನೋದು ಎಷ್ಟು ಜ್ಞಾನ ಅನ್ನಂತ ನಾನು ಕನ್ನ ಸಡನ್ ಆಗಿ ಬ್ಯಾಟ್ರಿ ಡೌನ್ ಆಗಿ ಮೈಕ್ ಆಫ್ ಆಗಿದ್ದರಿಂದ ಇಲ್ಲಿಂದ ವಾಯ್ಸ್ ಬಂದಿಲ್ಲ ಸೊ ಚಲೋ ಗುಡ್ ನೈಟ್